ನಾನು ಒಳ್ಳೆ ಮನಸ್ಸು ಒಳ್ಳೆ ಜ್ಞಾನ ಕೊಟ್ಟಿದ್ದೆ. ನಾನು ಗೌರಮ್ಮನ ಮನೆಗೆ ಅವ್ರ ಮನೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು. ನಾನು ಅಲ್ಲಿ ಕೂತ್ಕೊಂಡು ನಾನು ಚಂದಾಗ ಕುಡಿತಾ ಇದ್ದೆ, ಎಲೆಡಿಕೆ ಹಾಕ್ತಾ ಇದ್ದೆ. ಆ ಗೌರಮ್ಮನ ಮನೆಗೆ ಹೋಗಿ ನಾನು ಕೇಳೋದುನು, ಗೌರಮ್ಮ ನೀವೆಲ್ಲಿ ಕೋತೀರ ಅಂತ ಕೇಳ್ದೆ. ನಾವ್ ಸಿಕ್ ಜಾಲ ಕೋತೀವಕ್ಕ ಅಂತಂದ್ರು. ನೀವ್ ಹೋಗವಾಗ ನನ್ನ ಕರೀರಪ್ಪ ಅಂತಂದೆ. ನಾನು ಭಾನುವಾರ ದಿವಸ ಓದ್ತೀನಮ್ಮ ಅಂದ್ರು. ನಾನು ನಾನು ಬರ್ತೀನಿ. ಭಾನುವಾರ ದಿವಸ ಅವರು ನನ್ನ ಕರ್ಕೊಂಡೋಗಿ ಗುಡಿಸಲಲ್ಲಿ ತಯಾರು ಮಾಡ್ತಾ ಇದ್ರು. ನಾವು ಗುಡಿಸಲಲ್ಲಿ ತಯಾರು ಮಾಡ್ತೀವಿ, ಕಾಲ ಅಲ್ಲಿ ತಯಾರು ಮಾಡ್ತೀವಿ. ಆವಾಗ ನಮ್ಗ ಬಸ್ ಇಲ್ಲ, ಬೆಟಲ್ಸೂರ್ನಿಂದ ನಡ್ಕೊಂಡ್ ಹೋಗ್ಯವಿ, ನಡ್ಕೊಂಡ್ ಬರೀವಿ. ನನ್ನ ಮೊಮ್ಮಕ್ಕಳನ್ನ ನಾನು ಕರ್ಕೊಂಡ್ ಬರೀನಿ. ಆಮೇಲೆ ಗಂಗಮ್ಮನ ನನ್ ಜೊತೆಗೆ ಹಾಕೊಂಡಿವಿ. ಗಂಗಮ್ಮನ ಬಂದ್ಲು, ನನ್ನ ಮಕ್ಕಳು ನಾನು ಇಲ್ಲಿಂದ ನಡ್ಕೊಂಡು ಬಂದು ಅಲ್ಲಿ ತಯಾರು ಮಾಡ್ಕೊಂಡು ಮುಗಿಸ್ಕೊಂಡು ತಿರ್ಗಾ ತಿರುಗಿ ಬರೀವಿ. ಸರಿ, ಮನೆಯಲ್ಲಿ ಮಕ್ಕಳನ್ನ ಕರ್ಕೊಂಡ್ ಹೋಗೋದ್ರ ಸೊಸೆ ಗಲಾಟೆಗಳು ಮಾಡೋರು. ಯಾಕಮ್ಮ ಕರ್ಕೊಂಡ್ ಹೋಗ್ತೀಯ ಮಕ್ಕಳನ್ನ, ಮನೇಲಿ ಕೆಲ್ಸಗಳಿಲ್ಲ, ಏನನ್ನ ಅಂದ್ಗಮ್ಮ ಅಂತ ಹೇಳ್ಬಿಟ್ಟು ಹಂಗೆ ಕರ್ಕೊಂಡ್ ಹೋಗಿರೇನಿ. ಸರಿ, ಅರ್ಧ ಗಂಟ ನನ್ನ ಕುಟುಂಬನ ಚಂದಾಗಿ ಮಡಗಿದ್ರು, ಚಂದಾಗಿ ನಡೆಸ್ದ ಆ ದೇವ್ರು ನಮ್ಗ್ ಸ್ವತವಾಗ್ಲಿ. ಹಂಗೆ ದೊಡ್ಡ ಸರ್ಸಿ ನಮ್ಗ್ ರೆಡಿ ಆಯ್ತು. ದೊಡ್ಡ ಸರ್ಸಿ ರೆಡಿ ಆಗ್ಯದನು. ಆವಾಗ ಅಷ್ಟ್ರು ನಮ್ಮ ಮನೆಗ್ ಬರ್ತಾ ಇದ್ರೆ ನನ್ನ ಮಗ, ಏನ್ ಕಮ್ಮ ಇವ್ರನ್ನೆಲ್ಲ ಕರ್ಕೊಂಡ್ ಬರೋದು, ನಮ್ಮ ಮನೆಗ್ ಬರ್ಗುಡ್ ತಮ್ಮ ಇವ್ರಲ್ಲ ಅಂದ್ರು. ಅಪ್ಪ ಮನೆಗ್ ಬಂದ್ರೆ ಅವ್ರ ಏನು ಹೊತ್ಕೊಂಡ್ ಹೋಗಲ್ಲ, ಅವ್ರು ಬರ್ತಾರೆ ಅವ್ರನ್ನ ಬೇಡ ಅಂದ್ರೆ ನಾನು ಬೇಡ ಅಂದ್ಬಿಡಪ್ಪ ಅಂತ ನಾನು ಹೇಳ್ಗಂಡೆ. ಆಮೇಲೆ ಮಗನ್ಕ ಏನ್ ನಿರಾಳ ಆಯ್ತಾ ಮಗನ್ಕ ಪಾಸ್ಟ್ರು ಬಂದಾಗಲ್ಲಾನು ಬಾಳೆಹಣ್ಣು ತಂದು ಕೊಡೋದು, ಜ್ಯೂಸ್ ತಂದು ಕೊಡೋದು, ಬಿಸ್ಕತ್ ತಂದು ಕೊಡೋದು. ದೇವ್ರು ಒಳ್ಳೆ ಮನ್ಸು ಕೊಟ್ಟವ್ನೆ, ಒಳ್ಳೆ ಜ್ಞಾನ ಕೊಟ್ಟವ್ನೆ ಅಂತ ಹೇಳ್ಬಿಟ್ಟು ನಾವು ಸುಮ್ಗೆ ಆಗೋದ್ಬಿಟ್ಟು. ಆಮೇಲೆ ಆ ಮನೇಲಿ ಓದ್ತಾ ಇದ್ರು ಅಷ್ಟ್ರು. ಸರಿ, ಅವ್ರ ಸಲ್ಕಾರನೆ ಮಾಡೋನು ನನ್ನ ಮಗ. ಸೊಸೆನು ಹಂಗೆ ಹಿಂಗೆ ಇದ್ರು. ಆಮೇಲೆ ಅಲ್ಲಿದ್ದಂಗೆ ನಾನು ಬತ್ತೀನಮ್ಮ ಅಂತಂತ ಅವ್ರಾಗೆ ಅವರು ಒಂದ್ ವರ್ಷ ಕಾಲ ಅವ್ರು ಬಂದ್ರು. ದೇವ್ರು ಮುಟ್ಟವನೆ ಇವ್ರನ್ನ ಒಂದ್ ಗಂಟೆ ನಾನು. ಆವಾಗ ಬತ್ತಾ ಮನೆಯಲ್ಲಿ ಒಂದು ಪ್ರಾಬ್ಲಮ್ ಆಯ್ತು. ಅವ್ರಿಗೆ ಮನ್ಸ್ಕೇನು ಬಂದು ನನ್ನ ಮಕ್ಕಳು ಬರ್ತಾ ಇದ್ರು, ನನ್ನ ಸೊಸೆ ಬರ್ತಾ ಇತ್ತು, ಮೊಮ್ಮಕ್ಕಳು ಬರ್ತಾ ಇದ್ರು. ನಮ್ಮ ಕುಟುಂಬ ದೇವ್ರ ಕಡೆ ತಿರ್ಗೇದೆ ಅಂತ ನನ್ಕ, ದೇವ್ರು ಮುಟ್ಟವನೆ ಇವ್ರನ್ನ ಅಂತ ನನ್ಕ ಒಳ್ಳೆ ಖುಷಿ ಆಯ್ತು. ಕೊರೋನಾ ಬಂದಾಗ ನಾನು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದೆ. ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದ್ರೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ನೋಡಿಲ್ಲ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕಳಿಸ್ಬಿಟ್ರು. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕಳಿಸಿದ್ರೆ ಅಲ್ಲೇ ಹೋದ್ರೆ ಅಲ್ಲಿ ನನ್ನ ಲಾಕ್ ಮಾಡ್ಕೊಂಡ್ಬಿಟ್ರು. ಅವಾಗ ಏನು ಹೆಣಗಳು ಲಾರಿಗಳಾಗ ಡಾಕ್ಟರ್ಗಳಾಗ ತುಂಬ್ತಾವ್ರೆ. ನಮಗೂ ಭಯ. ಅವಾಗ ಇದು ವ್ಯಾನ್ ತರಿಸ್ಬಿಟ್ಟು ನನ್ನ ವೈದೇವಿ ಹಾಸ್ಪಿಟ್ಲಿಗೆ ಎತ್ಕೊಂಡು ಹೋಗ್ಬಿಟ್ರು. ವೈದೇವಿ ಹಾಸ್ಪಿಟ್ಲಿಗೆ ಹೊತ್ಕೊಂಡೋದ್ರೆ ನನ್ನ ಮಗಳು ಬಂದವಳೆ, ನನ್ನ ಮಗನ ಬಂದವ್ ನೋಡ್ಸಕ ಈ ಮಗನೇ. ಅವರು ನಾನು ಎತ್ಕೊಂಡೋಗಿದ್ಕ ನನ್ನ ಮಕ್ಕಳು ಹತ್ಕೊಂಡ್ರು. ಬಂದ್ಬಿಟ್ಟು ನನ್ನ ಅಲ್ಲಿ ಅಡ್ಮಿಟ್ ಮಾಡಿದ್ರು. ಅಡ್ಮಿಟ್ ಮಾಡಿ ನಾನು ಅಲ್ಲಿ ಟಿವಿಯಾಗ ನೋಡ್ತಾ ಇದ್ದೆ. ಬೇಜಾನ್ ಜನಗಳು ಹೋಗೋರು, ಬೇಜಾನ್ ಜನಗಳು ಹೋಗ್ತಾ ಇದ್ದಾಗ ನನ್ಗೆ ಮನ್ಸು ಬಂದ್ಬಿಡ್ತು, ನಾನಿನ್ನ ಹೋಗಲ್ಲ ಮನೆಗೆ ಅಂತ ಹೇಳ್ಬಿಟ್ಟು ಅಲ್ಲಿ ನಾನು 8 ದಿವಸ ಅಡ್ಮಿಟ್ ಆದ್ವಿ. 8 ದಿವಸ ಅಲ್ಲಿ ನಾನು ಅಡ್ಮಿಟ್ ಆದ್ರೆ ಅಲ್ಲೇ ಬಾತ್ರೂಮ್ ನನ್ನ ಕಾಲ್ಗಳು ಕಟ್ಟಾಗವ್ರೆ, ಶಾನೆ ನೋವಾಗ್ಬಿಟ್ಟು. 8 ದಿವಸ ಆದ್ಮೇಲೆ ನನ್ಗೆ ಸ್ವಲ್ಪ ಗುಣ ಕೊಟ್ಟ ನನ್ನ ದೇವ್ರು. ಸಾರ್ ನನ್ನ ಗುಣ ಆಗಿದೆ, ನನ್ನ ಮನೆಗ್ ಬಿಡ್ರಿ ಅಂತಂದೆ. ಆಯ್ತು ಬಿಡೋಣ ಅಂತ ಅಂದ್ಕೊಂಡು ಅಲ್ಲಿ ಒಂದು ವಾರ ಕಳೆದ್ರೆ ಆಮೇಲೆ ಬಂದ್ರು. ಟೆಸ್ಟ್ ಮಾಡಿ ಜನರಲ್ ಹಾಸ್ಪಿಟ್ಲ್ಗೆ ಹೋಗೋಣ, ಏನಿಲ್ಲಮ್ಮ ನಿನ್ ಜರಾಗನ, ಏನಿಲ್ಲ ಸರ್ ನನ್ನ ಹೆಂಗ ಊರ್ಗ್ ಬಿಡ್ತಾರೆ ಅಂತ ನನ್ಗೆ ಆಸೆ. ನನ್ನ ಜನರಲ್ ಹಾಸ್ಪಿಟ್ಲ್ಗೆ ಹಾಕೊಂಡೋದ್ರು. ಅಲ್ಲಿ ಅಡ್ಮಿಟ್ ಮಾಡಿ ಅಲ್ಲಿ ಟೈಮ್ ನನ್ನ ಇಂಜೆಕ್ಷನ್ಗಳು ಮಾತ್ರೆಗಳು ಎಲ್ಲ ಕೊಟ್ರೆ ಎದ್ದು ನಡ್ದಾಡಕ್ ಆತ ಇರ್ಲಿಲ್ಲ. ಬಾತ್ರೂಮ್ ಅಷ್ಟು ದೂರಕ್ಕೆ ಹೋಗ್ಬೇಕಾಗಿತ್ತು, ಗೇಟ್ ಇಷ್ಟು ದೂರ, ನನ್ನಿಂದ ಆತ ಇರ್ಲಿಲ್ಲ. ಬಾತ್ರೂಮ್ಗೂ ಅಲ್ಲೇ ಹಂಗಾಗೋಗ್ಬಿಡ್ತು. ನಾನಿನ್ನ ಇಲ್ಲಿನೂ ಸುಸ್ತಾಗೋಗ್ಬಿಡ್ತೀನಿ, ನನ್ ಬರಲ್ಲ, ನಮ್ಮವ್ರು ಯಾರು ನನ್ನ ವಿಚಾರಣೆ ಮಾಡಿಲ್ಲ ಅಂತ ನನ್ಗ ಏನೇ ದುಃಖ ಆಯ್ತು. ನಾನೇ ಸ್ವಲ್ಪ ನನ್ ಜೊತೆಲ್ಲ ರಾತ್ರಿ ಆಗಲು ದೇವ್ರ ಹಾಡುಗಳು ಹೇಳ್ಕೊಳೋದು, ದೇವ್ರ ವಾಕ್ಯಗಳು ತಿಳಿಸ್ಕೊಳೋದು. ದೇವ್ರೆ ನನ್ನ ಇಲ್ಲಿ ಗಂಟ ಕರ್ಕೊಂಡ್ ಬಂದಿದ್ಯಾ ಏಸಪ್ಪ, ನೀನೇ ನನ್ ಕಿಲ್ಲಿ ದಿಕ್ಕು, ನಮ್ಮನ್ನು ನಮ್ಮನ್ನ ಕೈ ಬಿಟ್ಟವ್ರೆ, ನೀನ್ ಮಾತ್ರ ನನ್ ಕೈ ಬಿಡೋದಿಲ್ಲಪ್ಪ ಏಸಪ್ಪ ನೀನು ಅಂತ ಯಾವಾಗ್ಲೂ ದೇವ್ರದವ್ ನನ್ ಪ್ರಾರ್ಥನೆ ಮಾಡೇನಿ. ರಾತ್ರಿ ಹೋಗ್ಲು 4 ದಿವಸ ಆದ್ಮೇಲೆ ಮಗನ್ ಫೋನ್ ಕಳ್ಸಿಬಿಟ್ಟು ಈ ಮನೆಗ್ ಕೊರೋನಾ ಬಂದ್ಬಿಟ್ಟದೆ ಅಂತ ಹೇಳ್ಬಿಟ್ಟು ನಾಗವಾರಕ್ ಹಾಕ್ಬಿಟ್ಟವ್ರೆ. ನಾಗವಾರ 3 ದಿವಸ ಇದ್ಬಿಟ್ಟು ಮನೆಗ್ ಬಂದವನೆ. ಬಂದ್ಮೇಲೆ ನನ್ ಫೋನ್ ಕಳ್ಸವ್ರಿ, ಅಮ್ಮ ನೀನು ಆರೋಗ್ಯ ಕೆಡ್ಸ್ಕೊಂಡ್ಬೇಡ, ಊಟ ನೀನ್ ಬಿಡ್ಬೇಡ, ಆರೋಗ್ಯ ಕೆಡ್ಸ್ಕೊಂಡ್ಬೇಡ, ಧೈರ್ಯವಾಗಿರು, ನಾನ್ ಬರ್ತೀನಿ, ಕರ್ಕೊಂಡ್ ಬರ್ತೀನಿ. ದೇವ್ರ ಆಮೇಲೆ ನನ್ಗೆ ಧೈರ್ಯ ಕೊಟ್ಟ. ಫೋನ್ನಾಗ ಮಾತಾಡೋರಾದ್ರು ಅಲ್ಲಿ 10 ದಿವಸ
ದಿವಸ ಅಲ್ಲಿದ್ದೆ ಜನರಲ್ ಹಾಸ್ಪಿಟ್ಲಾಗ. ನಾನು ಅವಾಗೆ ಬದಲಾಗಿ ಬಿಟ್ಟಿದ್ದೀನಿ. ಮೊದಲನಾರ ನಮ್ನೆ ಇಲ್ಲ, ಬೇರೆ ನಮ್ನ ಆಗೋಗಿದ್ದೀನಿ. ಏನು ನನ್ ಮಕನೇ ಗುರ್ತು ಸಿಗ್ತಾ ಇಲ್ಲ. 8 ದಿವಸ ಇಲ್ಲೊಂದು 10 ದಿವಸ ಇಷ್ಟು ದಿನ ಆಗಿ ಮಗನ ಫೋನ್ ಮಾಡವ್ರೆ ಡಾಕ್ಟರ್, ಕರ್ಕೊಂಡು ಹೋಗ್ಬೋದಮ್ಮ ಬಂದು ಅಂತ. ಕಾರ್ ಬಂದು ಅಲ್ಲಿ ನಿಲ್ಸವ್ನೆ, ನನ್ನ ಕೈಗಾಡಾಗ ತಳ್ಕೊಂಡೋಗಿ ಅಲ್ಲಿ ಬಿಟ್ಟವ್ರೆ. ನಮ್ಮ ಅಮ್ಮನ ಇವಳಲ್ಲ ಅಂತ ನಮ್ಮ ಮಗನ ಗುರ್ತಿದ್ದಿಲ್ಲ. ಆಮೇಲೆ ಶಾನೆ ಹೊತ್ಕ ನಮ್ಮ ಅಮ್ಮನ ಇವಳೆ ಅಂತ ಹೇಳ್ಬಿಟ್ಟು ಕಾರ್ನ ಹಾಕೊಂಡ್ಸ್ಕೊಂಡು ಮನೆಗೆ ಬಂದ್ರು. ದೇವ್ರ ನಾನು ಎಷ್ಟು ಸೋದರಗಳು ಹೇಳಿದ್ರು ಸಾಲದು ದೇವ್ರಿ. ನನ್ನ ಜೊತೆಯಲ್ಲಿದ್ದು ನನ್ನ ಅಲ್ಲಿ ಕಾಪಾಡ್ಕೊಂಡು ಬಂದು ಮನೆಗೆ ಕರ್ಕೊಂಡು ಬಂದು ನನ್ನ ಸೊಸೆ ನನ್ನ ಮಗನ ನನ್ನ ಪೋಷಕನ ಮಾಡಿ ಈಗ ಇದುವರೆಗೂ ನನ್ನ ಜೊತೆಯಲ್ಲಿ ಇದ್ಕೊಂಡು ನನ್ನ ಕುಟುಂಬನ ಚಂದಾಗಿ ಮಾಡ್ಕೊಂಡು ಚಂದಾಗಿ ನಡೆಸ್ಯಾವನೆ ನನ್ನ ಕುಟುಂಬನ. ನಾನು ಎಲ್ಲಿ ಗಂಟ ದೇವರಲ್ಲಿದ್ದೀನಿ. ಕಾಲ್ಗಳು ನೋವು, ನಾನು ಬರೋಕ್ಕಾಗಲ್ಲ, ಆಸೆ ಆಗ್ತದೆ, ಅಲ್ಲಿ ಮೆಟ್ಲೇಕಾಗಲ್ಲ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಭಾನುವಾರ ದಿವಸ ನನ್ಗೆ ಯಾವಾಗ ಸಲ್ಲಿಸವಾಗಿರ್ತದ ಅವಾಗ ನಾನು ಸ್ತೋತ್ರ ಮಾಡ್ಕೊಂತೀನಿ. ನನ್ನ ದೇವರು, ನನ್ನ ರಕ್ಷಕನು, ನನ್ನ ಏಸಪ್ಪನು ನನ್ನ ಜೊತೆಯಲ್ಲಿ ಇದ್ಕೊಂಡು ನನ್ನ ನಡೆಸ್ಕೊಂಡು ಬಂದ, ನನ್ನ ಕುಟುಂಬನೂ ನಡೆಸ್ದ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇಲೆ 22 ಭಾನುವಾರ ದಿನ ನಮ್ಮ ಸಭೆಗೆ ನೀವೆಲ್ಲರೂ ಬರ್ಬೇಕು ಅಂತ ನಿಮ್ಮನ್ನ ಬೇಡ್ಕೊಂತ ಇದ್ದೀನಿ. ಆಮೇಲೆ